ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಗೈಸ್, ಭಾನುವಾರದ ವ್ಲಾಗ್ ಇದು. ಭಾನುವಾರ ನಮ್ಮೂರಲ್ಲಿ ಸುಂಕುನಮಾರಿ ಹಬ್ಬ ಅಂತ ಮಾಡ್ತಾರೆ. ಬೇರೆ ಊರಲ್ಲಿ ಏನಂತ ಕರೀತಾರೆ ಗೊತ್ತಿಲ್ಲ. ಮಳೆ ಬರಲಿ ಅಂತ ಹಳ್ಳಿ ಕಡೆ ಈ ಥರ ಹಬ್ಬಗಳನ್ನ ಮಾಡ್ತಾರೆ. ಸುಂಕು ಕಳಿಸೋದು ಸುಂಕುಮಾರಿ ಹಬ್ಬ ಅಂತ ಇವತ್ತು ನಮ್ಮೂರಲ್ಲಿ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಬೆಳಿಗ್ಗೆನೇ ಬಾಗಿಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟಿದ್ದೆ. ಅದನ್ನು ಲಾಗ್ ಮಾಡಿಲ್ಲ. ಇದು ಮಧ್ಯಾಹ್ನದಿಂದ ಮನೆ ಕೆಲಸ ಮಾಡ್ತಾಯಿದ್ನಲ್ಲ, ಆವಾಗಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮೆಟ್ಲ ಹತ್ರ ಎಲ್ಲ ಒರೆಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ವಾರ ಮಾಡಿ ಹೆಂಗಿರುತ್ತೆ ಇವತ್ತಿನ ದಿನ, ಯಾವ ಥರ ಕಳಿಸ್ತೀವಿ ಅಂತ ಸುಂಕುನಮಾರಿ ಹಬ್ಬನ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಸುಂಕುಮಾರಿ ಹಬ್ಬ ಅಂದರೆ ವಾರ ಎಲ್ಲ ಮಾಡಿ ನಾನ್ ವೆಜ್ ಏನಾದರೂ ಅಡುಗೆ ಮಾಡಿ ಅದನ್ನು ಒಂದು ಮೊರದಲ್ಲಿಟ್ಟು ಎಡೆ ಥರ ತಗೊಂಡು ಒಂದು ಕಡೆ ಹೋಗಿ ಇಟ್ಬಿಟ್ಟು ಬರೋದು ಗೈಸ್. ಅದಕ್ಕೆ ಹಳೆ ಮೊರ ಅಥವಾ ಪ್ಲಾಸ್ಟಿಕ್ ಮೊರ ಒಡೆದೋಗಿರೋದು, ಪ್ಲಾಸ್ಟಿಕ್ದು ಚೌರಿಗೆ ಇದು ಅರ್ಧ ಒಡೆದೋಗಿರುತ್ತಲ್ಲ ಆ ಥರದ್ದು, ಅದೇನು ಸಿಗಲಿಲ್ಲ ಅಂದರೆ ಪೇಪರ್ದು ಬಾಕ್ಸ್ಗಳು ಬರುತ್ತಲ್ಲ ಆ ಥರದ್ರಲ್ಲೂ ತೊಗೊಂಡು ಹೋಗ್ತಾರೆ. ನನಗೆ ಮೊರ ಇತ್ತು, ಅದನ್ನು ತಾರಿಸಿಡು ಅಂತ ಹೇಳಿದರು. ಅದಕ್ಕೆ ತೊಪ್ಪೆಲೆ ಅದನ್ನು ಹಾಕಿ ಏನೇ ಆದ್ರೂ ಅದನ್ನು ತೊಳೆದು ಅದಕ್ಕೆ ಮಾಡಬೇಕು, ತೊಳೆದ್ಬಿಟ್ಟು ತೊಗೊಂಡೋಗ್ಬೇಕು. ಮೊರ ಆದರೆ ತಾರಿಸ್ಬಿಟ್ಟು ಇಡಬೇಕು ಮುಂಚೆನೇ. ಅದಕ್ಕೆ ಆ ಮೊರನ ತೊಪ್ಪೆ ಹಾಕಿ ತಾರಿಸಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ.
ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಾಯಿತು ಗೈಸ್. ನಾನು ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ನಾನ್ ವೆಜ್ ಏನಾದರೂ ಊಟ ಮಾಡಿ ಎಡೆ ಎಲ್ಲ ಇಡ್ತಾರೆ. ಅದನ್ನು ನಮ್ಮ ಅತ್ತೆನೇ ಮಾಡಿದ್ರು. ನಾನು ಆಲ್ರೆಡಿ ಅದನ್ನ ಮೊರ ತಾರಿಸಿಟ್ಟಿದ್ದೆ. ಅವರು ಅದು ಬೇಡ ಅಂಥೇಳಿ ಚೌರಿಗೆ ಇರುತ್ತಲ್ಲ ಬಿಂದಿಗೆ, ಅದರದ್ದು ಅರ್ಧ ಪಾರ್ಟ್ ಇತ್ತು, ಅದನ್ನು ತೊಳೆದಿಟ್ಟು ಅದರೊಳಗಡೆ ಇಟ್ಟಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಅನ್ನ, ಮುದ್ದೆ, ನಾನ್ ವೆಜ್ ಏನು ಸಾಂಬಾರು ಮಾಡಿರ್ತೀವಿ ಅದು, ಎಲೆ ಅಡಿಕೆ ಮತ್ತು ಹಿಟ್ಟು ತೆಗಿಯೋಕ್ಕೆ ಹಳ್ಳಿ ಕಡೆ ಕಡ್ಡಿಗಳು ದೊಣ್ಣೆ ಥರ ಮಾಡ್ಕೊಂಡಿರ್ತೀವಿ, ಆ ಥರದನ್ನು ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿದ್ದಾರೆ. ಅದು ಒಂದು ಸ್ವಲ್ಪ ಇಡುಗ್ಲದ್ದು ಒಂದು ಸ್ವಲ್ಪ ಅದೆಲ್ಲ ಇಟ್ಕೊಂಡು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿ ಅದಕ್ಕೊಂದು ದೀಪ ಇಟ್ಟು, ಮತ್ತು ಮನೆಯಲ್ಲಿ ಬಾಗಿಲುಗಳಿರುತ್ತಲ್ಲ 2 ಕಡೆ ಬಾಗಿಲನ್ನು ನೀಳಿಸಿ ದನ ಕರುಗೆಲ್ಲ ನೀಳಿಸ್ಕೊಂಡು ಅದನ್ನು ಊರವರೆಲ್ಲ ಒಟ್ಟಿಗೆ ಬಂದು ಕೂಕೊಂಡು ತೊಗೊಂಡು ಹೋಗ್ತಾರೆ. ನಮ್ಮ ಕಡೆ ಈ ಥರ ಹಬ್ಬನ ಇಷ್ಟೇ ಮಾಡೋದು. ನೀವು ಯಾವ ಥರ ಈ ಥರ ಹಬ್ಬ ಮಾಡಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.